ಆ ದುರ್ಗನ್ನ ಕೊಂದ್ ಹಾಕು. ಈಗ ಯಾರು ನಿನ್ನನ್ನ ತಡೆಯೋದಕ್ಕಾಗೋದಿಲ್ಲ. ಎಲ್ಲರೂ ನನ್ನ ವಶದಲ್ಲಿದ್ದಾರೆ. ಹೋಗು. ದುರ್ಗಾ ಎದ್ದೇಳು. ದುರ್ಗಾ, ಅಪಾಯ ಇದೆ, ಏಳು. ದುರ್ಗಾ ಎದ್ದೇಳು. ದುರ್ಗಾ, ಬೇಡ, ಹೊರಟೋಗು. ನನ್ನ ತಂಗಿ ಏನು ಮಾಡ್ಬೇಡ. ಅವಳಿಗೇನಾದ್ರೂ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಹೊರಟೋಗು, ಬೇಡ. ದುರ್ಗಾ, ಅಕ್ಕ, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಾ? ಇವತ್ ರಾತ್ರಿ ನನ್ನ ಕೊಲ್ಲೋದಕ್ಕೆ ಯಾರೋ ಬರ್ತಾರ? ಯಾರದು? ಅಲ್ಲ, ನಮ್ಮನೇಲೆ ನಮಗ್ ಶತ್ರುಗಳು ಯಾರಿದ್ದಾರೆ? ಅಕ್ಕ, ಈಗ ಅದೆಲ್ಲ ಹೇಳೋ ಸಮಯ ಅಲ್ಲ. ಮುಂದೆ ಅದನ್ನ ವಿವರಿಸಿ ಹೇಳ್ತೀನಿ. ಆದ್ರೆ ಇವತ್ತು ಆ ಕೊಲೆಗಾರ ಬಂದಾಗ ಅವಳು ಎಲ್ರೂ ನಿದ್ರೆ ಮಾಡೋ ಹಾಗೆ ಮಾಡ್ತಾಳೆ. ಆದ್ರೆ ನೀನ್ ಮಾತ್ರ ನಿದ್ದೆ ಮಾಡಬಾರ್ದು. ನೀನು ಕಣ್ಮುಚ್ಚಿ ನಿದ್ರೆ ಮಾಡಿರೋ ಹಾಗೆ ನಾಟಕ ಆಡ್ಬೇಕಷ್ಟೆ. ಅಕ್ಕ, ಇದನ್ನೆಲ್ಲ ಕೇಳ್ತಾ ಇದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಹೆದರ್ಕೋಬೇಡ ದುರ್ಗಾ, ನಾನ್ ನಿನ್ ಜೊತೆ ಇರ್ತೀನಿ. ಆ ನೆರಳು ನಿನ್ ಹತ್ರ ಬಂದಾಗ ನೀನ್ ತಕ್ಷಣ ಬಂದು ನನ್ನ ಕೈ ಹಿಡ್ಕೊ. ಮುಂದೆ ಆಗೋ ಮಾಯಾಜಾಲನ ನೀನೇ ನಿನ್ ಕಣ್ಣಾರೆ ನೋಡು ಅಂತೆ. ಆದ್ರೆ ದುರ್ಗಾ, ಏನೇ ಆಗ್ಲಿ ನೀನ್ ಭಯ ಪಡ್ಬೇಡ. ಸಮಾಧಾನದಿಂದ ಇರು, ಸರಿನಾ? ಸರಿ ಅಕ್ಕ. ಆದ್ರೆ ನಾವ್ ಆ ಕೊಲೆಗಾರನ ನಾಶ ಮಾಡಿದ್ಮೇಲೆ ಆ ಕೊಲೆಗಾರ ಯಾರು? ನನ್ ಕೊಲೆ ಮಾಡೋದಿಕ್ಕೆ ಯಾಕೆ ಬಂದಿದ್ದ? ನಾನೆಲ್ಲ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಲೇಬೇಕು. ಯಾಕಂದ್ರೆ ನನಗೆ ಸತ್ಯ ಗೊತ್ತಾಗ್ಬೇಕಕ್ಕ. ಖಂಡಿತ ಹೇಳ್ತೀನಿ ದುರ್ಗಾ. ಕೆಲವು ಸತ್ಯಗಳು ನಿನಗೆ ಹೇಳೋ ಸಮಯ ಹತ್ರ ಬಂದಿದೆ. ಹೇಳೇ ಹೇಳ್ತೀನಿ. ಅಕ್ಕ, ಈಗ್ಲಾದ್ರೂ ನಿಜ ಹೇಳು. ನಿನ್ನೆ ರಾತ್ರಿ ನಡೆದಿದ್ದೇನು? ನಾವ್ ನೋಡಿದ ನೆರಳಿನ ರಾಕ್ಷಸ ಯಾರು? ಅದ್ಯಾಕೆ ನಮ್ಮ ಮೇಲೆ ಹಾಗೆ ಬಂತು? ಏನಕ್ಕ ಈ ವಿಚಿತ್ರ ಅಲ್ಲ? ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಹೀಗೆಲ್ಲ ನಡೀತಿದೆ? ಇದೆಲ್ಲ ನಿಜನಾ? ದುರ್ಗಾ, ನೀನ್ ಮೊದ್ಲಿಂದನೂ ಅಷ್ಟೇ. ನೀನ್ ಕಣ್ಣಿಗೆ ಕಾಣೋದನ್ನ ಮಾತ್ರ ನಂಬ್ತೀಯ. ನಿನಗೆ ಅರ್ಥ ಆಗದಿರೋ ವಿಷಯಗಳನ್ನ ನಿರ್ಲಕ್ಷಿಸ್ತೀಯ. ಇಷ್ಟೆಲ್ಲ ನೋಡಿದ್ಮೇಲೂ ಪ್ರಪಂಚದಲ್ಲಿ ಅಲೌಕಿಕ ಶಕ್ತಿಗಳು ಇಲ್ವೇ ಇಲ್ಲ ಅಂತ ಈಗ್ಲೂ ಹೇಳ್ತೀಯ? ಅಕ್ಕ, ಆದ್ರೆ ನಡೆಯೋ ಪ್ರತಿಯೊಂದಕ್ಕೂ ಒಂದ್ ಕಾರಣ ಅನ್ನೋದು ಇರುತ್ತೆ ಅಲ್ವಾ? ಕೆಲವೊಂದ್ಸಲ ಭ್ರಮೆ ಅನ್ನೋದು ನಮಗ್ ದಾರಿ ತಪ್ಪಿಸುತ್ತೆ ಅಲ್ವಾ? ಏನು ಭ್ರಮೆನಾ? ನಾನ್ ನಿನ್ ಕಣ್ಣೆದುರುಗಡೆ ಇರೋದು ಭ್ರಮೆನಾ? ಅಲ್ಲ, ನನ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಆ ಗುಹೆಯಲ್ಲಿ ಮಡ್ಕೆಯಲ್ಲಿ ಇದ್ದಿದ್ ನಾನು ಈಗ ನಿನ್ ಕಣ್ಮುಂದೆ ಇದ್ದೀನಿ. ನನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ ನೀನ್ ಏನೇನೆಲ್ಲ ಮಾಡಿದ್ಯಾ? ಅದನ್ನು ಎಲ್ಲ ಭ್ರಮೆ ಅಂತ ಹೇಳ್ತೀಯಾ? ಅಲ್ಲ ಅಕ್ಕ, ನಿನ್ ವಿಷಯ ಬೇರೆ, ಈ ನೆರಳಿನ ರಾಕ್ಷಸನ್ ವಿಷಯ ಬೇರೆ. ನಾನಿದು ನಿನ್ಗೆ ಹೇಗೆ ಹೇಳಿ? ಹಾ, ನಿಜ ಜೀವನದಲ್ಲಿ ಇದ್ರ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ಅವ್ರು ನಂಬ್ತಾರಾ? ಇಲ್ಲ ಅಕ್ಕ, ಇದು ವಿಜ್ಞಾನಕ್ಕೂ ಮೀರಿದ ವಿಷಯ. ಇದನ್ನು ಯಾರು ನಂಬೋದಿಲ್ಲ. ನೋಡು ದುರ್ಗಾ, ಪ್ರಪಂಚದಲ್ಲಿ ವಿಜ್ಞಾನಕ್ಕೂ ನಿಲ್ತೇ ಇರೋ ಎಷ್ಟೊಂದು ರಹಸ್ಯಗಳಿವೆ. ಇಲ್ಲಿ ನಿನಗೆ ಅಸಾಧ್ಯ ಅಂತ ಅನ್ಸಿರೋದು ಅಲ್ಲಿ ಅನಿವಾರ್ಯವಾಗಿ ನಡೀತಿರತ್ತೆ. ಅಂದಮೇಲೆ ನೀನು ಇದನ್ನು ಒಪ್ಕೊಳ್ಳೇಬೇಕಲ್ವಾ? ನಿನ್ನೆ ನಮ್ಮನ್ನ ಅಟ್ಯಾಕ್ ಮಾಡಿದ್ದು ಒಬ್ಬ ವ್ಯಕ್ತಿ ಅಲ್ಲ, ಅದು ನಿಗೂಢ ಲೋಕದ ಕರಾಳ ಶಕ್ತಿ.
ಇಲ್ಲ ಅಕ್ಕ, ನನ್ನ ಮನ್ಸು ಯಾಕೋ ಇದನ್ನ ಒಪ್ತಿಲ್ಲ. ಇದು ಯಾರೋ ಬೇಕಂತ ನಮ್ಮನ್ನ ಹೆದರ್ಸಕ್ಕೆ ಅಂತ ಮಾಡಿರೋದು. ನೀನು ಸುಮ್ಮನೆ ಯಾವುದೋ ಲೋಕದ ಕಥೆಗಳನ್ನೆಲ್ಲ ಹೇಳ್ಬೇಡ. ದುರ್ಗಾ, ನೀನ್ ಕಣ್ಣು ಮುಚ್ಕೊಂಡು ರಾತ್ರಿ ಆಗಿದೆ ಅಂತ ಹೇಳಿದ ತಕ್ಷಣ ರಾತ್ರಿ ಆಗಲ್ಲ. ಸತ್ಯ ಯಾವತ್ತಿದ್ರೂ ಸತ್ಯನೇ. ನೀನು ಗುಹೆ ಒಳಗೆ ಬಂದಾಗ ನೀನು ಸಾಧಾರಣ ಹುಡುಗಿ ಆಗಿರ್ಲಿಲ್ಲ. ನೀನ್ ನಿನ್ ದೇಹನ ಬಿಟ್ಟು ಆತ್ಮವಾಗಿ ಬಂದು ನನ್ನ ವಾಪಸ್ ಕರ್ಕೊಂಬಂದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಆದ್ರೆ ಅಕ್ಕ, ಅದು ಇಲ್ಲ, ಇದು ಇಲ್ಲ. ನೀನು ಇನ್ನು ಮುಂದೆ ತಿಳ್ಕೋಬೇಕಾಗಿರೋ ಸತ್ಯಗಳು ಹೇಗಿದೆ ಅಂದರೆ ಅದು ನಿನ್ನ ಪ್ರಪಂಚನೇ ಬದಲಾಯಿಸತ್ತೆ. ನೀನು ನಂಬಿರೋ ತರ್ಕ ವಿಜ್ಞಾನ ಆ ಸತ್ಯದ ಮುಂದೆ ತುಂಬ ಚಿಕ್ಕದಾಗಿ ಕಾಣಿಸತ್ತೆ. ನೀನು ಅದನ್ನೆಲ್ಲ ಎದುರಿಸೋದಕ್ಕೆ ರೆಡಿ ಆಗಿರಬೇಕು. ಹಾಗಾದ್ರೆ ಆ ವಿಷಯ ಏನು ಅಂತ ಈಗಲಾದ್ರೂ ಹೇಳ್ಬಾರ್ದ ಅಕ್ಕ? ಆ ನೆರಳಿನ ರಾಕ್ಷಸಂಗೂ ನಮಗೂ ಏನ್ ಸಂಬಂಧ? ಇದೆಲ್ಲ ನಮ್ಗೆ ಯಾಕಾಗ್ತಿದೆ? ನೋಡು ದುರ್ಗಾ, ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತೆ.